ಸಾಯಿರಾಮ್. ಸಮರ್ಥ ಸದ್ಗುರು ಸಾಯಿನಾಥ್ ಮಹಾರಾಜ್ಗೆ ಜೈ. ನಮ್ಮ ಸಾಯಿ ಕುಟುಂಬದ ಎಲ್ಲ ಸಾಯಿ ಭಕ್ತರಿಗೆ ನಮಸ್ಕಾರ. ಸಾಯಿ ಆಶೀರ್ವಾದ ಸದಾ ನಿಮ್ಮ ಮೇಲೆ ಇರಲಿ ಅಂತ ಬಾಬಾಗೆ ಬೇಡ್ಕೊಂತ ಇವತ್ತಿನ ವಿಡಿಯೋ ಶುರು ಮಾಡ್ತಾ ಇದ್ದೀನಿ. ಇವತ್ತಿನ ವಿಡಿಯೋದಲ್ಲಿ ಸಾಯಿಯಪ್ಪ ಏನು ಹೇಳ್ತಾ ಇದ್ದಾರೆ ಅಂದರೆ, ಮಗು ನಿನ್ನ ಜೀವನದಲ್ಲಿ ಇರೋ ಕಷ್ಟಗಳೆಲ್ಲ ದೂರ ಆಗಬೇಕು ಅಂದರೆ ಇವತ್ತು ನಾನು ಹೇಳ್ತಾ ಇರುವಂಥ ಮಂತ್ರನ ನೀವು ಪ್ರತಿದಿನ ಜಪಿಸುತ್ತಾ ಇರಬೇಕು. ಈ ಮಂತ್ರ ಶಿರಡಿಯಲ್ಲಿ ಸಾಯಿ ಸಮಾಧಿ ಮೇಲೆ ಬರೆದಿರುವಂಥ ಮಂತ್ರ. ಇದು ನಿನ್ನ ಕಣ್ಣಿಗೆ ಕಾಣಿಸಿದ ತಕ್ಷಣ ಜಪ ಮಾಡಿ. ಗುರುಬಲ ಹೆಚ್ಚಾಗಿ ಎಲ್ಲ ಕೆಲಸಗಳು ನಿನ್ನ ಜೀವನದಲ್ಲಿ ಆಗುತ್ತೆ. ಏನೇನು ಆಗ್ತಾ ಇಲ್ವೋ, ಏನೇನು ತಪ್ಪುಗಳು ನಡೀತಾ ಇದೆಯೋ, ನಿಮ್ಮ ಜೀವನದಲ್ಲಿ ಇರುವಂಥ ಕೆಟ್ಟ ಶಕ್ತಿ ಏನಾದರೂ ಇದ್ದರೆ ಅದೆಲ್ಲ ದೂರ ಆಗಿ ಗುರುಬಲ ಅನ್ನೋದು ಹೆಚ್ಚಾಗಬೇಕು ಅಂದರೆ ಮೊದಲು ಈ ವಿಡಿಯೋ ಪೂರ್ತಿಯಾಗಿ ನೋಡಿ ಆ ಮಂತ್ರವನ್ನು ಪ್ರತಿದಿನ 108 ಬಾರಿ ನೀವು ಜಪಿಸುತ್ತಾ ಇರಬೇಕು. ಇದು ನಿನ್ನ ಜೀವನದಲ್ಲಿ ತುಂಬಾ ಬದಲಾವಣೆ ಆಗುತ್ತೆ. ಇದು ಕಣ್ಣಾರ ನೀವೇ ನೋಡ್ತೀರಾ. ಅತಿ ಶೀಘ್ರವಾಗಿ ನಿಮ್ಗೆ ಬದಲಾವಣೆ ಅನ್ನೋದು ಕಾಣಿಸುತ್ತೆ. ಯಾರ್ಯಾರು ಶಿರಡಿಗೆ ಹೋಗ್ತೀರೋ ಅಂತವರು ಖಂಡಿತ ನೀವು ಅಬ್ಸರ್ವ್ ಮಾಡಲೇಬೇಕು. ಇದು ಸಮಾಧಿ ಮೇಲೆ ಅವರು ಬರೆದಿರೋ ಅಂತ ಮಂತ್ರ. ಖಂಡಿತ ನೀವು ಅಬ್ಸರ್ವ್ ಮಾಡಿ. ನೀವು ದ್ವಾರಕಾಮಾಯಿಗೆ ಹೋಗ್ತೀರಲ್ವಾ, ಆ ಸಮಯದಲ್ಲಿ ಸಾಯಿ ದರ್ಶನ ಆಗಿದ ನಂತರ ಒಮ್ಮೆ ಸಮಾಧಿ ಕಡೆ ನೋಡಿ. ಸಮಾಧಿ ಮೇಲೆ ಬರ್ದಿರುವಂತ ಮಂತ್ರ ಅದು ಹಿಂದಿಯಲ್ಲಿ ಇರುತ್ತೆ. ಎಷ್ಟು ಜನ ಸಮಾಧಿ ದರ್ಶನ ಆಗಿದ ನಂತರ ನೋಡಿದ್ದೀರೋ ಇಲ್ವೋ ಅಂತ ನನಗೂ ಗೊತ್ತಿಲ್ಲ. ಒಮ್ಮೆ ನೀವು ನೆಕ್ಸ್ಟ್ ಟೈಮ್ ಹೋದಾಗ ಖಂಡಿತ ಅಬ್ಸರ್ವ್ ಮಾಡಿ. ಈ ಮಂತ್ರಕ್ಕೆ ತುಂಬಾ ಶಕ್ತಿ ಇದೆ. ನೀವು ನಂಬಿಕೆಯಿಂದ ಪ್ರಯತ್ನ ಮಾಡಿ. ನಾಳೆಯಿಂದನೇ ಶುರು ಮಾಡಿ. ಒಳ್ಳೆಯ ದಿನ ಗುರುವಾರ ದಿನ. ನಾಳೆಯಿಂದನೇ ಈ ಮಂತ್ರವನ್ನು ಜಪಿಸುತ್ತಾ ಹೋಗಿ. ಅಂದ್ರೆ ಪ್ರತಿದಿನ ನೀವು ಬೆಳಿಗ್ಗೆ ಆಗಿರ್ಬೋದು ಅಥವಾ ರಾತ್ರಿ ಮಲ್ಕೋವಾಗ ನೀವು ಈ ಮಂತ್ರವನ್ನು ಜಪಿಸಬಹುದು. ಪ್ರತಿದಿನ ಕಂಪಲ್ಸರಿ 108 ಬಾರಿ ಜಪಿಸಬೇಕು. ಯಾಕಂದ್ರೆ ಈ ಮಂತ್ರಕ್ಕೆ ಅಷ್ಟು ಶಕ್ತಿ ಇದೆ. ಆ ಮಂತ್ರವನ್ನು ನೀವು ಹೇಳ್ಕೊಂತ ಧ್ಯಾನದಲ್ಲಿ ಕುತ್ಕೊಳ್ಳುವಾಗ, ಅಂದ್ರೆ ನೀವು ಯೋಗಾಸನ ಯಾವ ತರ ಮಾಡ್ತೀರೋ, ಯೋಗ ಮಾಡುವಾಗ ನೀವು ಹೆಂಗೆ ಕುತ್ಕೊಂತೀರೋ ಅದೇ ತರ ಕುತ್ಕೊಂಡು ಸಾಯಿ ಅಪ್ಪ ನಾಮಸ್ಮರಣೆ ಆ ಮಂತ್ರವನ್ನು ಹೇಳ್ಕೊಂತ 108 ಬಾರಿ ಜಪಿಸಬೇಕು. ಇದು ಒಂದು ದಿನ 2 ದಿನ ಮಾಡಿ ಬಿಡೋದಲ್ಲ, ಪ್ರತಿದಿನ ಖಂಡಿತ ನೀವು ಆಚರಿಸಬೇಕು. ಆವಾಗ ನಿಮ್ಗೆ ಕಷ್ಟ ಕಾಲ ಅನ್ನೋದು ದೂರ ಆಗತ್ತೆ. ಈಗ ಏನ್ ಕಷ್ಟ ಇರುತ್ತೋ, ಏನ್ ಸಮಸ್ಯೆ ಅನ್ನೋದು ಇರುತ್ತೋ ಅದು ಸಾಯಿಯಪ್ಪಗೆ ಸಂಕಲ್ಪ ಮಾಡ್ಕೊಂತ ಈ ಮಂತ್ರವನ್ನು ಪ್ರತಿದಿನ ನಿತ್ಯ ನೀವು ಜಪಿಸುತ್ತಾ ಇರಬೇಕು. ಬೆಳಿಗ್ಗೆ ಎದ್ದಿದ ತಕ್ಷಣ ಸಂಜೆಗಿಂತ ನೀವು ಬೆಳಿಗ್ಗೆ ಈ ಮಂತ್ರವನ್ನು ಜಪಿಸಿದ್ರೆ ತುಂಬಾ ಪವರ್ಫುಲ್ ಆಗಿ ವರ್ಕ್ ಆಗತ್ತೆ. ನಿಮ್ಗೆ ಸಾಯಿಯಪ್ಪ ಆಶೀರ್ವಾದ ಅತಿ ಶೀಘ್ರವಾಗಿ ಸಿಗುತ್ತೆ. ನಿಮ್ಗೆ ಇರುವಂತ ಬೇಡಿಕೆಗಳು ಏನೇ ಇರಲಿ ಅದು ಬೇಗ ಸಾಯಿಯಪ್ಪಗೆ ಹೋಗುತ್ತೆ. ಈಗ ನಾನು ಒಂದು ಫೋಟೋ ಹಾಕಿದ್ದೀನಿ ನೋಡಿ, ಸಾಯಿಯಪ್ಪ ಪಾದಗಳು. ಇಲ್ಲಿ ನೋಡಿ, ಅಬ್ಸರ್ವ್ ಮಾಡಿ ಕ್ಲಿಯರ್ ಆಗಿ. ಓಂ ಶ್ರೀ ಸಾಯಿ ನಾದಾಯ ನಮಃ ಅಂತ ಇದೆ. ಎಲ್ಲ ಕಡೆ ಸ್ವಸ್ತಿಕ್ ಸಿಂಬಲ್ ಇದೆ, ಓಂ ಸಿಂಬಲ್ ಇದೆ. ಈ 2 ಸಿಂಬಲ್ಸ್ ಕೂಡ ನಮ್ಮ ಸಂಪ್ರದಾಯಕ್ಕೆ ತುಂಬಾ ಪವರ್ಫುಲ್ ಸಿಂಬಲ್ಸ್ ಅಂತ ಹೇಳಬೇಕು. ಓಂಗೆ ಆಮೇಲೆ ಸ್ವಸ್ತಿಕ್ಗೆ ಅಷ್ಟು ಒಳ್ಳೆಯದು ಆಗತ್ತೆ. ಆ 2 ನೋಡಿದ್ರೆ ಶುಭ ಲಾಭ ಅಂತ ನಾವು ಹಾಕ್ತಾ ಇರ್ತೀವಿ. ನಮ್ಮ ಮನೆಯಲ್ಲಿ ಏನಾದರೂ ಶುಭ ಕಾರ್ಯ ಮಾಡಿದ್ರೆ ಮೊದಲು ಓಂ ಆಮೇಲೆ ಸ್ವಸ್ತಿಕ್ ಅಂತ ಹಾಕ್ತೀವಿ. ಅದು ಕೂಡ ಗಂಧದಲ್ಲಿ ನಾವು ಬರಿತೀವಿ. ಇದು ಎಲ್ಲರ ಮನೆಯಲ್ಲಿ ಮೊದಲು ಪೂಜೆ ಮನೆಯಲ್ಲಿ ಬರಿತೀವಿ. ಇದು ಖಂಡಿತ ಪ್ರತಿದಿನ ನಿಮ್ಮ ಮನೆಯಲ್ಲಿ ಇರಬೇಕು, ಗಂಧದಲ್ಲಿ ಬರೆದಿರಬೇಕು. ಇದು ಪ್ರತಿದಿನ ನಿತ್ಯವಾಗಿ ನೀವು ಪೂಜೆ ಮಾಡುವಾಗ ಈ 2 ನೋಡ್ತಾ ಇದ್ರೆ ನಿಮ್ಮ ಜೀವನದಲ್ಲಿ ಇರೋ ಕೆಟ್ಟ ಶಕ್ತಿ ಅನ್ನೋದು ನಿಮ್ಮ ಮನೆಯಿಂದ ಆಚೆ ಹೋಗುತ್ತೆ, ದೂರ ಆಗುತ್ತೆ. ಆವಾಗ ನಿಮಗೆ ಕಷ್ಟಕಾಲ ಅನ್ನೋದು ದೂರ ಆಗುತ್ತೆ. ಈ 2ಕ್ಕೂ ಅಷ್ಟು ಶಕ್ತಿ ಇದೆ. ನಿಮ್ಮ ಮನೆಯಲ್ಲಿ ಇದುವರೆಗೂ ಇನ್ನೂ ನೀವು ಬರೆದಿಲ್ಲ ಅಂದ್ರೆ ತಕ್ಷಣ ಒಳ್ಳೆಯ ಸಮಯದಲ್ಲಿ ನಿಮ್ಮ ಪೂಜೆಯ ಮನೆಯಲ್ಲಿ ಓಂ ಆಮೇಲೆ ಸ್ವಸ್ತಿಕ್ ಅಂತ ಈ 2 ಗಂಧದಲ್ಲಿ ಬರೆದಿಟ್ಟಿರ್ಬೇಕು. ಈ ತರ ನೀವು ನಾಳೆ ಬರೀ ಬೆಳಿಗ್ಗೆ ಹೆಂಗೋ ಪೂಜೆ ಮಾಡ್ತೀರಲ್ವ, ಎಲ್ಲ ಕ್ಲೀನ್ ಮಾಡ್ಕೊತೀರಾ ಪೂಜೆ ಮನೆನ. ಆ ಸಮಯದಲ್ಲಿ ಗೋಡೆಗೆ ಆ ಕಡೆ ಈ ಕಡೆ ನಿಮ್ಗೆ ಕಾಣಿಸೋ ತರ ಓಂ ಆಮೇಲೆ ಸ್ವಸ್ತಿಕ್ ಸಿಂಬಲ್ನ ಹಾಕಿರ್ಬೇಕು. ಆಮೇಲೆ ನಿಮ್ಮ ಮೇನ್ ಡೋರ್ ಇರುತ್ತಲ್ಲ, ಮೇನ್ ಬಾಗಿಲು, ಆ ಬಾಗಿಲಿಗೂ ಕೂಡ ನೀವು ಸ್ವಸ್ತಿಕ್ ಸಿಂಬಲ್ನ ಇಟ್ಟಿರಬೇಕು, ಅಂದ್ರೆ ಬರೆದಿಟ್ಟಿರಬೇಕು. ಇದೆಲ್ಲ ಕೂಡ ನಿಮಗೆ ಪಾಸಿಟಿವ್ ವೈಬ್ಸ್ ಅನ್ನೋದು ಕೊಡುತ್ತೆ.
ನಿಮ್ಮ ಮನೆಯಲ್ಲಿರೋ ಕೆಟ್ಟ ಶಕ್ತಿ ಏನಾದರೂ ಇದ್ದರೆ ಅದು ದೂರ ಆಗಿ ಪಾಸಿಟಿವ್ ಅನ್ನೋದು ಕೊಡುತ್ತೆ. ಈಗ ನಾನು ಸ್ಕ್ರೀನ್ ಮೇಲೆ ಇನ್ನೊಂದು ಫೋಟೋ ಹಾಕಿದ್ದೀನಿ ನೋಡಿ. ಎಲ್ಲರೂ ನೀವು ಅಬ್ಸರ್ವ್ ಮಾಡಿಲ್ಲ ಅಂದರೆ ದಯವಿಟ್ಟು ಈ ಫೋಟೋನ ನೋಡಿ. ಸಾಯಿಯಪ್ಪ ಸಮಾಧಿ ಮೇಲೆ ಈ ಮಂತ್ರ ನಿಮಗೆ ಕಾಣಿಸುತ್ತಲ್ವಾ, ಎಲ್ಲರೂ ಅಬ್ಸರ್ವ್ ಮಾಡಿ. ಓಂ ಶ್ರೀ ಸಾಯಿನಾಥಾಯ ನಮಃ ಅಂತ ಬರೆದಿದ್ದಾರೆ. ಇದು ಕಂಪ್ಲೀಟ್ ಪಾದಗಳಿಗೂ ಆಮೇಲೆ ಸಮಾಧಿ ಮೇಲೆ ಸುತ್ತು ಬರೆದಿದ್ದಾರೆ. ಇದನ್ನು ನೀವು ಅಬ್ಸರ್ವ್ ಮಾಡಿದ್ರೆ ಕಾಣಿಸುತ್ತೆ. ನೀವು ನೆಕ್ಸ್ಟ್ ಟೈಮ್ ಶಿರ್ಡಿಗೆ ಹೋದಾಗ ಈ ಮಂತ್ರವನ್ನು ಬೇಕು ಅಂತ ಅಬ್ಸರ್ವ್ ಮಾಡ್ಬೋದು. ಈ ಮಂತ್ರಕ್ಕೆ ಎಷ್ಟು ಶಕ್ತಿ ಇದೆ ಅನ್ನೋದಕ್ಕೆ ಕಾರಣ ತುಂಬಾ ಇದೆ. ನಿಮ್ಮ ಜೀವನದಲ್ಲೂ ಕೂಡ ಎಲ್ಲ ಕಷ್ಟಗಳು ದೂರ ಆಗಿ ನಿಮ್ಮ ಜೀವನದಲ್ಲಿ ಸಾಯಿಯಪ್ಪ ಪವಾಡಗಳು ನೋಡಬೇಕು ಅಂದರೆ ಖಂಡಿತ ತಪ್ಪದೆ ನಾಳೆ ಗುರುವಾರದಿಂದ ಶುರು ಮಾಡಿ ಪ್ರತಿದಿನ 108 ಬಾರಿ ಬೆಳಿಗ್ಗೆ ಅಥವಾ ಸಂಜೆ ಅಥವಾ ಮಲಗುವಾಗ ನೀವು ಈ ರೀತಿ ಪ್ರಯತ್ನ ಮಾಡಬೇಕು. ಈ ಮಂತ್ರವನ್ನು ಓಂ ಶ್ರೀ ಸಾಯಿನಾಥಾಯ ನಮಃ ಅಂತ ನೀವು ಯಾವಾಗ ನಿಮ್ಮ ಮನಸ್ಸು ಫ್ರೀ ಆಗಿರುತ್ತೋ ಆ ಸಮಯದಲ್ಲಿ ಕೂಡ ಜಪಿಸುತ್ತಾ ಇರ್ಬೋದು. ನೀವೇನೇ ಪ್ರಯತ್ನ ಮಾಡಿ ಅದರ ಮೇಲೆ ನಿಮಗೆ ನಂಬಿಕೆ ಅನ್ನೋದು ಇರಬೇಕು. ಶ್ರದ್ಧೆಯಿಂದ ನೀವು ಪ್ರಯತ್ನ ಮಾಡಿ, ಖಂಡಿತ ಸಾಯಿಯಪ್ಪ ಆಶೀರ್ವಾದ ಸಿಕ್ಕೇ ಸಿಗುತ್ತೆ. ನಿಮ್ಮ ಕಷ್ಟಗಳೆಲ್ಲ ಕೂಡ ದೂರ ಆಗಬೇಕು ಅಂತ ನಾನು ಕೂಡ ನಾಳೆ ನಮ್ಮ ಪೂಜೆಯಲ್ಲಿ ಸಾಯಿಯಪ್ಪಗೆ ಬೇಡ್ಕೊತೀನಿ. ಎಲ್ಲರೂ ಕೂಡ ಚೆನ್ನಾಗಿರಬೇಕು. ಸಾಯಿಯಪ್ಪನ ಪೂರ್ತಿ ವಿಶ್ವಾಸದಿಂದ ನಂಬಿಕೊಂಡಿರೋರಿಗೆ ಯಾವತ್ತೂ ಕಷ್ಟಕಾಲ ಬರಲ್ಲ. ಇನ್ ಕೇಸ್ ಬಂದಿದ್ರೆ ಅದು ನಮ್ಮ ಕರ್ಮೆಗಳಿಂದ ಬಂದಿರುತ್ತೆ. ಅದು ಖಂಡಿತ ನಾವು ಅನುಭವಿಸಲೇಬೇಕು. ಇದು ಸಾಯಿಯಪ್ಪನೇ ಸ್ವತಃ ನಮಗೆ ಪರೀಕ್ಷೆ ಕೊಡ್ತಾ ಇದ್ದಾರೆ ಅಂತ ನೀವು ಅರ್ಥ ಮಾಡಿಕೊಂಡು ತಾಳ್ಮೆಯಿಂದ ಅದನ್ನು ಅನುಭವಿಸಿ. ಆಮೇಲೆ ನಿಮಗೆ ಎಲ್ಲ ಒಳ್ಳೆಯ ಕಾಲನೇ ಬರುತ್ತೆ. ಸಂತೋಷ ಕಾಲ ಅನ್ನೋದು ಮುಂದೆ ಮುಂದೆ ಇರಬೇಕು ಅಂದರೆ ಇವತ್ತು ನೀವು ಈ ಕಷ್ಟಕಾಲನ ಅನುಭವಿಸಲೇಬೇಕು. ಮತ್ತೆ ತಪ್ಪದೆ ನಾಳೆಯಿಂದ ಈ ಶ್ಲೋಕವನ್ನು ಪ್ರಯತ್ನ ಮಾಡಿ ಜಪಿಸುತ್ತಾ ಇರಿ. ಖಂಡಿತ ಸಾಯಿಯಪ್ಪ ಆಶೀರ್ವಾದ ಸಿಕ್ಕೇ ಸಿಗುತ್ತೆ. ಮತ್ತು ಈ ವಿಡಿಯೋ ಎಲ್ಲ ಸಾಯಿ ಭಕ್ತರಿಗೆ ಶೇರ್ ಮಾಡಿ, ಲೈಕ್ ಮಾಡಿ. ಹೊಸದಾಗಿ ನಮ್ಮ ಚಾನಲ್ನ ಯಾರಾದರೂ ವೀಕ್ಷಿಸುತ್ತಿದ್ದವರಿದ್ದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ, ಸಪೋರ್ಟ್ ಮಾಡಿ. ಮತ್ತೆ ಇನ್ನೊಂದು ವಿಡಿಯೋದಲ್ಲಿ ಭೇಟಿ ಆಗ್ತೀನಿ. ಅಲ್ಲಿವರೆಗೂ ನಮಸ್ಕಾರ. ಸರ್ವೇ ಜನ ಸುಖಿನೋ ಭವಂತು. ಜೈ ಸಾಯಿರಾಮ್.